ಹಾಯ್ ಮ್ಯಾಮ್. ಹಾಯ್ ಸರ್. ನಂಗೆ ಇವಾಗ್ಲೂ ಡ್ರೀಮ್ ಅನ್ಸ್ತಾ ಇದೆ ನಿಮ್ಮನ್ನ ನೋಡ್ತಾ ಇದ್ದೀನಿ, ಲೈಕ್ ಫೋನಲ್ಲಿ ನೋಡ್ತಾ ಇದ್ದೀನಾ, ಟಿವಿಯಲ್ಲಿ ನೋಡ್ತಾ ಇದ್ದೀನಾ. ನಿಜವಾಗ್ಲೂ ಮ್ಯಾಮ್, ನಿಜ ನನ್ಗಿನ್ನೂ ಕೈಯಲ್ಲೆಲ್ಲ ಸ್ವೆಟ್ ಆಗ್ತಾ ಇದೆ ನೋಡಿ. ವಾಯ್ಸು ನಂಗೆ ಇದಾಗ್ತಿದೆ. ಜೊತೆಗೆ ನಿಮ್ ಕೆನ್ನೆ ಗುಲಾಬಿ ತರ. ಹೌದು ಸರ್. ತುಮಕೂರಿಂದ ಇನ್ನ ಒಳಗೆ ಹೋಗ್ಬೇಕು ನಾವು, ಸ್ವಲ್ಪ 45 ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ. ನಮ್ಮ ಅಕ್ಕ ಇವ್ರು ಗೀತಾ ಅಂತ, ಇವ್ರು ಇಲ್ಲೇ ವರ್ಕ್ ಮಾಡ್ತಿದ್ದಾರೆ. ನಾನು ಹಿಂಗೆ ಹೋಗ್ಲೇಬೇಕು ನಾಳೆ ಅಂದಿದ್ದಕ್ಕೆ ಅವ್ರಿಗೆ ವರ್ಕ್ ಇತ್ತು. ಓಕೆ, ಅವ್ರನ್ನ ಮೀಟ್ ಆಗ್ಬೇಕಲ್ಲ, ಕ್ಯಾನ್ಸಲ್ ಮಾಡ್ಕೋತೀನಿ, ಬಾ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು. ಅಷ್ಟಿಷ್ಟ ನನ್ಗೆ. ಅವರು ನಿಮ್ಮ ಅಕ್ಕ ಅವಾಗಿಂದ ವಿಲನ ಹೆಂಗ್ ನೋಡ್ತಾ ಇದಾರೆ. ಎಸ್ ಹೌದು, ಅವ್ರಿಗೆ ತುಂಬಾ ಇಷ್ಟ ಮ್ಯಾಮ್ ಅಂದ್ರೆ. ಅವ್ರ ಹೇರ್ ಕಟ್ ಆಗ್ಲಿ, ಅವ್ರ ಐಸ್ ಆಗ್ಲಿ, ಆತರ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಸೊ ನಾನು ಹಾಗೆ ಇದ್ದದನ್ನ ಇದ್ದ ಹಾಗೆ ಹೇಳ್ತಾರೆ. ನಮ್ ಚಾನಲ್ ಟ್ಯಾಗ್ ಲೈನ್ ಅದು, ಇದ್ದಂಗೆ. ಇನ್ಸ್ಪೈರ್ಡ್ ಬೈ ಯುವರ್ ಚಾನಲ್. ಸರ್ ಹಂಗಲ್ಲ, ಎಷ್ಟೊಂದು ಇಂಟರ್ವ್ಯೂ ನೋಡಿದೀನಿ ಇವ್ರದ್ದು ನಾನು. ಮತ್ತೆ ನಂಗೆ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ. ಐ ಆಮ್ ಬಿಗ್ ಡೇ ಬಾಸ್ ಫ್ಯಾನ್, ನಾವೆಲ್ಲರೂ ಅಷ್ಟೇ. ಬಟ್ ದರ್ಶನ್ ಸರ್ ಜೊತೆ ಅವ್ರು ಫಿಲಮ್ ಮಾಡಿದ್ದಾರೆ, ಬೃಂದಾವನ. ನಂಗೆ ಆಮೇಲೆ ಲವ್ ಮಾಡ್ತಾ ಇಲ್ಲ ಒಂದಲ್ಲ ನಾನು ಮನೇಲೆ ಕುತ್ಕೊಂಡು ನೋಡಿದೆ, ಯಾಕಂದ್ರೆ ಅವಾಗ ಥಿಯೇಟರ್ ಎಲ್ಲ ಹೋಗಕ್ ಆಗ್ತಿರ್ಲಿಲ್ಲ. ಸೊ ನನಗೆ ಇವರು ಅವಾಗ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಮತ್ತೆ ಇವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಏನೇ ಇದ್ರು ಫಿಲ್ಟರ್ ಇಲ್ಲ. ಹೇಳಿ ಒಂದ್ಸರಿ ಸಿಗಾಕೊಂಡ್ಬಿಡ್ತೀನಿ, ಅದು ಇದೆ ಮ್ಯಾಮ್. ಸಿಗಾಕೊಳ್ಳೋದು ಅಂತ ಅಲ್ಲ, ಲೈಕ್ ಪ್ಯೂರ್ ಆಗಿ ಹೇಳ್ತೀರಾ ನೀವು. ಅದು ನಾವ್ ಹೆಂಗ್ ಅಕ್ಸೆಪ್ಟ್ ಮಾಡ್ತೀವೋ ಅದ್ರ ಮೇಲೆ ಹೋಗುತ್ತದು. ಲೈಕ್ ನಾನು ಪಾಸಿಟಿವ್ ಅಕ್ಸೆಪ್ಟ್ ಮಾಡ್ತೀನಿ, ಓಕೆ ಪಾಸಿಟಿವ್ ಅನ್ಸುತ್ತೆ. ಯಾರೊಬ್ರು ನೆಗೆಟಿವ್ ಅನ್ಕೊಂಡ್ರೆ ಅದು ನೆಗೆಟಿವ್ ಅನ್ಸುತ್ತೆ ಅಷ್ಟೇ. ಅದು ಪರ್ಸ್ಪೆಕ್ಟಿವ್ ಅವ್ರದ್ದೆಲ್ಲ. ಓಕೆ, ಲವ್ ಮಾಕ್ಟೈಲ್ 1 ನನಗೆ ತುಂಬಾ ಇಷ್ಟ ಮ್ಯಾಮ್. 2ಗಿಂತ ತುಂಬಾ ಇಷ್ಟ 1. ಲೈಕ್ ನಿಮಗೆ ಹುಷಾರಿಲ್ಲ ಅಂತ ಅದು ಬರುತ್ತೆ ಗೊತ್ತಾ ಸೀನ್, ನಿಜ ನಾನು ಹತ್ತಿದ್ದೀನಿ ಅವಾಗ. ಲೈಕ್ ನಿಮ್ಮನ್ನ ಆ ಥರ ನೋಡೋಕೆ ಇಷ್ಟ ಆಗ್ತಿಲ್ಲ, ಬಟ್ ತುಂಬ ಹಿಟ್ಟಾಗಿದೆ ಅದು. ಇವಾಗ ನೀವು ಜಿಮ್ಮಲ್ಲಿ ಹೇಳ್ತೀರಾ ಗೊತ್ತಾ, ಜಿಮ್ ಮಾಡುವಾಗ ಲೈಕ್ ನನಗೆ ಪೇಷಂಟಾ ನಾನೇನು ಆಪಲ್ ತಿನ್ನೋಕ್ಕೆ ಅಂತ. ರಿಯಲ್ ಲೈಫಲ್ಲೂ ಆ ಥರ ನೀವೇನಾದರೂ ಸರ್ಗೆ ನಾನು ಅದು ತಿನ್ನಲ್ಲ, ನಂಗೆ ಇದೇ ಬೇಕು ಅಂತ ಹೇಳಿರೋದಿದೆಯಾ? ಇಲ್ಲ, ನಾನು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್. ಫಿಟ್ನೆಸ್ ಬ್ಯೂಟಿಗಿಂತ ಫಸ್ಟ್ ನನಗೆ ಹೆಲ್ತ್ ಪ್ರಿಯಾರಿಟಿ ಇಟ್ಕೋತೀನಿ. ಸೊ ನಮ್ಮ ಮನೇಲಿ ಜಾಸ್ತಿ ಹೆಲ್ತಿ ಫುಡ್ ತಿನ್ನಿ ಅಂತ ಇನ್ಫ್ಲೂಯೆನ್ಸ್ ಮಾಡೋದು ಎಲ್ಲ ನಾನೇ. ನಾನು ಆ್ಯಪಲ್ ತಿನ್ನೋಕ್ಕೇನು ಪೇಷಂಟ, ಪಾನಿಪುರಿ ತಿನ್ನಿ ಅನ್ನೋ ವರ್ಷನೂ ಇದೆ ನನ್ನಲ್ಲಿ. ಅಂದರೆ ಯಾವತ್ತಾರು ಒಂದಿನ ತುಂಬ ತಲೆ ಕೆಟ್ಟು ಹೋಗಿರುತ್ತೆ, ಅದು ಬೇಕು ಇದು ಬೇಕು ಅನ್ನೋದು ಇದೆ. ಆಮೇಲೆ ನಾನು ಸುಮ್ಮನೆ ಎಲ್ಲರೂ ಅನ್ಕೋತಾರೆ ತುಂಬ ಡಯಟ್ ಮಾಡ್ಬೋದು ಇವರು ಅಥವಾ ಮೇಂಟೈನ್, ಏನೂ ಇಲ್ಲ, ಎಲ್ಲನೂ ಸಕ್ಕತ್ತಾಗಿ ತಿಂತೀನಿ. ಬಟ್ ಮ್ಯಾಮ್ ಎಲ್ಲ ತಿಂದ್ರೆ ಎಷ್ಟು ಕ್ಯೂಟ್ ಆಗಿದ್ದೀರಾ ಮ್ಯಾಮ್ ನೀವು. ನಾವು ಆ ಥರ ತಿಂದ್ರೆ ನಮ್ಗೆ ಏನಾದ್ರು ಒಂದು ಪಿಂಪಲ್ ಅವ್ರ ನೋಡಿ ನಾನು ನೋಡಿ ಮ್ಯಾಮ್, ಸೀರಿಯಸ್ಲಿ ನಂಗೆ ಇನ್ನೂ ಡ್ರೀಮ್ ಅನ್ಸ್ತಾ ಇದೆ. ಅದು ಹಿಂಗಂದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನಂದ್ರೆ ಮದ್ವೆ ಆಗಿ ಮಗು ಆದ್ಮೇಲೆ ಹಿಂಗಿರೋಕ್ ಸಾಧ್ಯ. ಎಸ್ ಮ್ಯಾಮ್, ರಿಯಲಿ ಅದು ಮೊನ್ನೆ ಒಂದು ಇಂಟರ್ವ್ಯೂ ನೀವು ನೋಡಿದ್ರೆ ಕೃಷ್ಣನೇ ಆನ್ಸರ್ ಮಾಡ್ತಾರೆ. ಇಲ್ಲ ಏನ್ ಗೊತ್ತಾ, ಜನರಲಿ ಕನ್ಸೀವ್ ಆದಾಗ ಹೆಣ್ಮಕ್ಳಿಗೆ ಜಾಸ್ತಿ ದೊಡ್ಡವ್ರ ಮಾತು ಕೇಳಕ್ ಹೋಗ್ಬಿಡಿ. ಮಾತಿದ್ರೆ ಎಲ್ಲರ ಮೇಲೆ ಊಟ ಹಾಕ್ಸೋದು, ಬನ್ನಿ ತಿನ್ನಿ 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 ಅಂತ. ನಾನು ಅವಾಗಲೂ ನಾನು ತುಂಬ ಇದಾಗಿ ಹೇಳ್ತಾ ಇದ್ದೆ, ತಿನ್ನಕ್ಕೆ ಹೋಗ್ಬೇಡ, ಅದು ಡೇಂಜರ್ ಅದು. ಯಾಕಂದರೆ ನ್ಯಾಚುರಲ್ ಆಗಿ 10 kg ಜಾಸ್ತಿ ಆಗೋದು ನ್ಯಾಚುರಲ್ ಅದು ಪ್ರೆಗ್ನೆನ್ಸಿ ಇದ್ರ ಟೈಮಲ್ಲಿ. ಬಟ್ ಇವಾಗ ಏನಾಗುತ್ತೆ 25 kg 30 kg ಎಲ್ಲ ಮಾಡ್ಬಿಡ್ತಾರೆ. ಅದೇನಂದ್ರೆ ಮಗು ಇಷ್ಟು ತಿನ್ನುತ್ತೆ ಅಂತ ಅವ್ರ ಬಿಲಿ ನಾವೇನ್ ತಿಂತೀವಿ ಅದನ್ನ ತಗೊಳ್ತೀವಿ. ಸಿಂಪಲ್ ಏನಂದ್ರೆ ಇಬ್ರಿಗೆ ತಿನ್ನಿ ಅಂತಾರೆ, ಅದು ಆಕ್ಚುಲಿ ಮಿತ್. ಆತರ ಇಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೇಕು. ಬಟ್ ಕೃಷ್ಣ ಅವ್ರ ಪ್ರಕಾರ ಏನು ಅಂದ್ರೆ ನಾನು ಮಾತಾಡಿ ಕ್ಯಾಲರಿ ಬರ್ನ್ ಮಾಡ್ತೀನಿ ಅಂತ, ಅದಕ್ಕೆ ನಾನು ಸಣ್ಣ ಇದ್ದೀನಿ ಅಂತ. ಅದು ನಿಜ ಕೃಷ್ಣ ಅವರ ಪ್ರೆಗ್ನೆನ್ಸಿ ಚೆನ್ನಾಗಿ ಸ್ವೀಟ್ ತಿನ್ನಿ ಅನ್ನೋದು. ಸೊ ಅದು ಹುಷಾರಾಗಿರ್ಬೇಕಷ್ಟೇ. ಸೊ ಏನ್ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ನನಗೆ ಜನರಲಿ ಸ್ವೀಟ್ಸ್ ಇಷ್ಟ ಆಗಲ್ಲ ಜಾಸ್ತಿ. ಸೊ ನಾನು ಸ್ವೀಟ್ ನ್ಯಾಚುರಲಿ ತಿನ್ನಲ್ಲ, ಕಮ್ಮಿ. ನನಗೂ ಇಷ್ಟ ಆಗಲ್ಲ ಮ್ಯಾಮ್. ಸೇಮ್. ವೆರಿ ಗುಡ್. ಬಟ್ ಅವ್ರ ಪ್ರಶ್ನೆ ನಿಮ್ಮೊಬ್ರಿಗೆ ಅಲ್ಲ, ಇಬ್ರಿಗೂ ಅನ್ವಯಿಸುತ್ತೆ ಆಕ್ಚುಲಿ. ಎಸ್ ಸರ್, ಒಂದು ಲಾಸ್ಟ್ ಕ್ವಶನ್ ಅನ್ಕೋಬೇಡಿ, ರಿಕ್ವೆಸ್ಟ್ ಅನ್ಕೊಳ್ಳಿ. 1-2 ಲೈನ್ಸ್ ಅಲ್ಲಿ ಮ್ಯಾಮಿಗೆ ಪ್ರಪೋಸ್ ಮಾಡಿ ಸರ್. ನಾನು ಫೋನಲ್ಲಿ ನೋಡಿದ್ದೀನಿ, ಟಿವಿಯಲ್ಲಿ ನೋಡಿದ್ದೀನಿ. ಲೈಕ್ ನೀವು 2 ಲೈನ್ ಆದ್ರೂ ಪರವಾಗಿಲ್ಲ, ಹೇಳಿ ಸರ್, ನಾನು ರಿಯಲ್ ಆಗಿ ನೋಡ್ಬೇಕು. ಕೆನ್ನೆ ಮೇಲೆ ಸೇವಿದೆ ಹೇಳಿ ಸರ್, ಅದು ಪ್ಲೀಸ್. ಅದೇ ಸಾಂಗ್ ಬೇಕಾ? ಅವ್ರಿಗೆ ನನ್ನ ಫೇವರೇಟ್ ಅದು. ಸರಿ ಹೇಳಿ. ಕೆನ್ನೆ ಮೇಲೆ ಸೇಬಿದೆ, ಅಲ್ಲೆ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಮೋಜಿದು. ನನ್ನ ವಾಯ್ಸ್ ಸರಿ ಆಕ್ಚುಲಿ ಈ ಸಾಂಗ್ ಚೇಂಜ್ ಆಗಿದೆ ಈಗ. ಈ ಸಾಂಗ್ ನಾನೇ ಕೇಳಿ ತುಂಬಾ ದಿನ ಆಗಿತ್ತು, ಇವಾಗ ಮಗಳಿಗೆ ಶಿಫ್ಟ್ ಆಗಿದೆ ಸಾಂಗ್. ಯಾವ ಹಾಡು? ಅದೇ ಯುವರಾಣಿ, ಅವಳನ್ನ ಮಲಗಿಸೋ ಸಾಂಗ್. ಅದು ಹೇಳಿದ್ರೆ ಸಾಕು ಮಲ್ಬಿಡ್ತಾಳೆ. ಬಿಜಿಎಂ ಮಧ್ಯೆ ಕುಕ್ಕು ಕಲ್ಯಾಣವಂತೆ ಕುಕ್ಕು. ನಾನು ಕೆಟ್ಟದಾಗ ಆಡ್ತಿರ್ತೀನಿ, ಇವ್ರು ರಿಸಿ ಅನ್ನೋದು
ಮಗಳೇ ಆಟ ಹೇಳ ಮಗಳೇ ಆಡು ಅಂತ ನನ್ನ ಮಗಳು ಬೇಕಾಯ್ತು ಆಡ್ತೀವಿ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ಅವ್ರ ಪ್ರಶ್ನೆನ ನಾನೇ ಕೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಮುಂದುವರಿಸ್ಲಿ. ಅವ್ನು ಫಸ್ಟ್ ಬಂದ ತಕ್ಷಣ ಈಸ್ ದ ಫಸ್ಟ್ ಪರ್ಸನ್. ಮಿಲನ ಕೃಷ್ಣ ಇಬ್ರು ಬರ್ತಾ ಇದಾರೆ, ನಾನು ನೋಡ್ಬೇಕು ಅಂತ ಬಂದವನು. ನನ್ನ ಹತ್ರ ಬಂದವನು, ಸರ್ ಅವರಿಬ್ರು ಆಟೋಗ್ರಾಫ್ ತಗೋಬೇಕು, ಪೇಪರ್ ಪೆನ್ನು ಇಲ್ಲ ಸರ್. ನಾನೇನ್ ಮಾಡ್ಲಿ ಸರ್ ಅಂದ್ರೆ ಡೋಂಟ್ ವರಿ, ತೆಗಿ ಪರ್ಮನೆಂಟ್ ಮಾರ್ಕರ್ ತಂದಿದ್ದೀನಿ ನಾನು, ಪರ್ಮನೆಂಟ್ ಹಾಕ್ಸ್ಕೊಬೋದು, ಏನಾಗಲ್ಲ ಲೈಫಲ್ಲಿ. ಓಕೆ ಸರ್ ಅಂತ ಹೋದ ಅವನು. ಪ್ಲೀಸ್ ಬ್ರದರ್, ನಿಮ್ಮ ಹೆಸರು? ಲೋಹಿತ್ ಅಂತ ನನ್ನ ಹೆಸರು. ಇಲ್ಲೇ ಶ್ರೀರಾಮ್ಪುರದಿಂದ ಬಂದಿರೋದು, ಇವ್ ನನ್ನ ಬ್ರದರು. ಸೊ ನಿಮ್ಮಿಬ್ಬರು ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ನನಗೆ ಸಿನಿಮಾ ರಿಲೇಟೆಡ್ ಒಂದು ಕ್ವಶನ್ ಇದೆ. ಲೈಕ್ ಎಲ್ಲರೂ ಕ್ಯಾರೆಕ್ಟರ್ ಬಗ್ಗೆ ನೀವು ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಹೇಳಿದ್ದೀರಾ, ಬಟ್ ಸರ್ ಹೀರೋ ಅವರ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಬಗ್ಗೆ ಎಲ್ಲೂ ಸಿನಿಮಾದಲ್ಲಿ ಎರಡೂ ಫಿಲ್ಮಲ್ಲೂ ಹೇಳಿಲ್ಲ. ಸೊ ಅದು ಯಾಕೆ ಅಂತ ಸರ್ ಅಷ್ಟೇ ಕ್ವಶನ್. ಅದಕ್ಕೆ ರೀಸನ್ ಇದೆ. ಅಂದರೆ ಈ ಲವ್ ಮಾಕ್ಟೇಲ್ ಅಂದರೆ ಯಾರನ್ನಾರು ನಾವು ತೋರಿಸಿದ್ರೆ, ಸಿನಿಮಾದಲ್ಲಿ ಯಾರು ತೋರಿಸಿದ್ರೆ ಅವ್ರಿಗೊಂದು ಇಂಪಾರ್ಟೆನ್ಸ್ ಇರಬೇಕು. ನನಗೆ ಈ ಪಾತ್ರದಲ್ಲಿ ನಾನು ಲವ್ ಮಾಕ್ಟೇಲ್ 1 ಬರೆಯುವಾಗ ನನಗೆಲ್ಲೂ, ಯಾಕಂದರೆ ಅವ್ನು ಕಥೆ ಹೇಳ್ತಾ ಇರ್ತಾನೆ, ಯಾರಿಗೆ ಹೆಂಗೇನೋ ಕ್ಯಾರೆಕ್ಟರ್ ಕಥೆ ಹೇಳ್ತಾ ಇರ್ತಾನೆ. ಸೊ ನನಗೆ ಬೇಕಾಗಿರೋದು ಅವ್ರು ಏನು ಕಥೆ ಹೇಳ್ತಾರೆ ಅಷ್ಟು ಮಾತ್ರ. ಆ ಲವ್ವಲ್ಲಿ ಏನೇನು ಇಂಪಾರ್ಟೆಂಟ್ ಇದು ಮಾತ್ರ. ಅದಕ್ಕೋಸ್ಕರನೇ ನಾನು ಬೇಕು ಅಂತ ಅವ್ರು ಯಾರ್ದು ಫೇಸ್ ತೋರಿಸಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಬ್ಯಾಕ್ ಶಾಟ್ಸು. ಕರೆಕ್ಟ್. ಸೊ ಅಷ್ಟೇ. ಬ್ಯಾಕ್ ಶಾಟ್ಸು ಅಥವಾ ಕಾಲು ಅಥವಾ ಬರೀ ವಾಯ್ಸು ಅಥವಾ ಯಾರೋ ಒಂದು ಆ ತಂದೆ ಬಂದು ತಲೆ ಕೊಡ್ದು ಹೋಗ್ತಾರೆ, ಇದರಲ್ಲಿ ಅವ್ರ ಮುಖನೇ ಕಾಣಲ್ಲ, ಬರೀ ಕೈ ಕಾಣುತ್ತೆ. ಅದು ಉದ್ದೇಶಪೂರ್ವಕ. ಅಂದ್ರೆ ಯೂಶಲಿ ಈಗ ಫಾರ್ ಎಕ್ಸಾಂಪಲ್ ಗಂಡ್ ಮಕ್ಳು ಲವ್ ಮಾಡ್ಬೇಕಾರೆ ತಂದೆ ತಾಯಿನೇನು ಇನ್ವಾಲ್ವ್ ಮಾಡ್ಕೊಂಡಿರಲ್ಲ. ಅಂದ್ರೆ ದಟ್ ಪಾಯಿಂಟ್ ಆಫ್ ವ್ಯೂ ವೇರ್ ಬಹುಶಃ ಇವತ್ತು ಚೇಂಜ್ ಆಗಿರ್ಬೋದು ಸರ್. ಕೃಷ್ಣ ಲವ್ ಮಾಡ್ತಿದ್ದ ಟೈಮಲ್ಲಿ ಸ್ಕೂಲ್ ಲವ್ ಇರ್ಬೋದು, ಕಾಲೇಜ್ ಲವ್ ಇರ್ಬೋದು, ಯಾವ್ದು ತಂದೆ ತಾಯಿಗೆ ಗೊತ್ತೇ ಇರಲ್ಲ. ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಹೋಗಿಲ್ಲ. ಕೃಷ್ಣ ಯಾವ್ದೋ ಹುಡುಗಿಗೆ ಅದನ್ನ ನರೇಟ್ ಮಾಡ್ತಾ ಇರ್ತಾರಲ್ಲ, ಆ ಪಾಯಿಂಟ್ ಆಫ್ ವ್ಯೂ ಇಂದ ಹೋಗಿದೆ. ಅಂಡ್ ನಮ್ಮ ಸಿನಿಮಾಗಳಲ್ಲಿ ಯಾವ್ದೇ ಪಾತ್ರ ತಂದ್ರು ಆ ಪಾತ್ರ ಜನಕ್ಕೆ ರಿಜಿಸ್ಟರ್ ಆಗ್ಬೇಕು ಅಂತ ಒಂದು ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ತರ್ತೀವಿ. ಸುಮ್ನೆ ಹಿಂಗ್ ಪಾಸಿಂಗ್ ಶಾರ್ಟ್ ಅಲ್ಲಿ ಬಂದೋಗೋ ತರನೋ ಅಥವಾ ಒನ್ ಡೈಲಾಗೋ ಜನರಲಿ ನಾವ್ ಆತರ ಮಾಡಿಲ್ಲ ಪಾತ್ರಗಳನ್ನ. ಯಾಕಂದ್ರೆ ತಂದೆ ತಾಯಿ ಅಂದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ. ನಾನು ಸುಮ್ಮನೆ ಹಿಂಗೆ ಇಡಕ್ಕಾಗಲ್ಲ. ಕರೆಕ್ಟ್. ಅದ್ರ ಬದಲು ಅವಾಯ್ಡ್ ಮಾಡೋಣ. ಸೊ ಅದು ಉದ್ದೇಶಪೂರ್ವಕವಾಗಿ ಅವಾಯ್ಡ್ ಮಾಡಿ. ನೀವು ಅಬ್ಸರ್ವ್ ಮಾಡೋದಕ್ಕೆ ಕಾಣುತ್ತೆ, ನಿಮ್ಗೆ ಆ್ಯಕ್ಚುಲ್ ಫೇಸ್ಗಳು ಗೊತ್ತಾಗಲ್ಲ ಅಷ್ಟೊಂದು. ಸರ್ ಇನ್ನೊಂದು ರಿಕ್ವೆಸ್ಟ್. ಸೊ ಆ ಕಾರಲ್ಲಿ ನೀವು ಪಾನಿಪುರಿ ಅಂತ ಅದೆಲ್ಲ ಹೇಳ್ತೀರಲ್ಲ ಸರ್, ಸೊ ಅದೊಂದು ಮ್ಯಾಮ್ ರಿಕ್ರಿಯೇಟ್ ಮಾಡ್ಬೋದು? ಅಯ್ಯೋ, ಪಾನಿಪುರಿ ತಿಂದಲ್ಲೇ ರೀಕ್ರಿಯೇಟ್ ಮಾಡಕ್ ಕಷ್ಟ, ಯಾಕಂದ್ರೆ ತಿಂದ್ರೇನೆ ಆ ಫೀಲಿಂಗ್ ಬರೋದು. ಒಂದ್ಸರಿ ನಾನೊಂದ್ ಶೋ ಮಾಡಿದ್ದೆ, ಇನ್ನೊಂದ್ ಚಾನಲ್ ಕೆಲಸ ಸರ್ ಪಾನಿಪುರಿ ಆಗ ಪಾನಿಪುರಿನ ಹೋಮ್ ಮೇಡ್ ಮಾಡಿಸಿ ಪಾನಿಪುರಿನ ತಿನ್ಸಿ ಶೋ ಮಾಡ್ಬಿಟ್ಟಿದ್ದೆ ಒಂದ್ಸರಿ. ಐ ಸ್ಟಿಲ್ ರಿಮೆಂಬರ್. ಐ ಥಿಂಕ್ ಪಾನಿಪುರಿ ಏನೋ ಸೇಲ್ಸ್ ಜಾಸ್ತಿ ಆಗಿತ್ತು ಅನ್ಸುತ್ತೆ ಅದಾದ್ಮೇಲೆ. ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಅದರಿಂದ ಹೆಣ್ಮಕ್ಳು ಇಷ್ಟಪಡೋದು ಗೋಲ್ಗಪ್ಪ ಪಾನಿಪುರಿ. ನನ್ನ ಹೆಸರು ರಿತಿಕಾ ಅಂತ. ಸೊ ಈ 3 ಪಾರ್ಟ್ಸಲ್ಲಿ ವಿಚ್ ವಾಸ್ ದ ಟಫೆಸ್ಟ್ ಸೀನ್ ಫಾರ್ ಯು? ಅಂದರೆ ತುಂಬ ಫೀಲ್ ಮಾಡಿಕೊಂಡು ಅಥವಾ ಯಾವ್ದು ನಿಮ್ಗೆ ಆ ಥರ ಅನಿಸಿದ್ದು? ಎಮೋಷನ್ಲಿ ಐ ಥಿಂಕ್ ಪಾರ್ಟ್ 1ನಲ್ಲಿ ಕ್ಯಾನ್ಸರ್ ಎಪಿಸೋಡ್ ಶೂಟ್ ಮಾಡೋದು, ಐ ಥಿಂಕ್ ಅದು ತುಂಬ ಚೆನ್ನಾಗಿತ್ತು. ಅಂದರೆ ಟು ಶೂಟ್, ಟು ರೈಟ್, ವೆರಿ ಚಾಲೆಂಜಿಂಗ್. ಆಮೇಲೆ ಆ್ಯಕ್ಟ್ ಮಾಡೋದಕ್ಕೂ ಕೂಡ ತುಂಬ ಸೂಕ್ಷ್ಮ ವಿಷಯಗಳಿರುತ್ತೆ ಅದರಲ್ಲಿ. ಐ ಥಿಂಕ್ ಅದು ಮೋಸ್ಟ್ ಟಫೆಸ್ಟು. ಆ್ಯಂಡ್ ಪಾರ್ಟ್ 3ಯಲ್ಲಿ ಬಂದು ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಡೈಲಾಗ್ಸು, ಕ್ಯಾಸ್ಟಿಂಗು, ರೈಟಿಂಗ್ ತುಂಬ ಚೆನ್ನಾಗಿದೆ. ಸೀನ್ಸ್ಗಳು ಬರೆದಿರೋದು ಎಲ್ಲದರಲ್ಲೂ ಒಂದು ಅದರದ್ದೇ ಆದೊಂದು ಸ್ಪೆಷಾಲಿಟಿ ಇದೆ. ಬಟ್ ಸಾಮಾನ್ಯವಾಗಿ ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಕಾಮಿಡಿ ಸೀನ್ ನಡೀತಿದ್ರೆ ಸೆಟ್ಟಲ್ಲಿರೋಲ್ಲ ನಕ್ಕಿದ್ರೆ ನಮ್ದು ವರ್ಕ್ ಆಯಿತು ಅಂತ ಒಂದು ವೈಬ್ ಸಿಗುತ್ತೆ, ನಿಮಗಿಲ್ಲ ಅಂತಲ್ಲ. ಬಟ್ ನಿಮ್ಮ ಶೂಟಿಂಗಲ್ಲಿ ಕಾಮಿಡಿ ಆಗಲಿ ಅಥವಾ ತುಂಬ ಎಮೋಷನಲಿ ಕನೆಕ್ಟೆಡ್ ಇರುತ್ತಲ್ಲ, ಆ ಥರ ಎಲ್ಲರ ಕಣ್ಣಲ್ಲಿ ನೀರು ಬಂದಿದ್ದು ಆ ಥರದ್ದೆಲ್ಲ ಆಗಿತ್ತಾ? ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಾ ಇದ್ರೆ ಇಡೀ ಸೆಟ್ ಹೆಂಗಿತ್ತು, ಆಮೇಲೆ ಯಾರಿದು ಅಂತ ಇಲ್ಲಿಂದ ಕರ್ಕೊಂಡ್ ಬಂದ್ರಿ, ಓ ಹಂಗಾ, ಏನ್ ಕ್ಯಾರೆಕ್ಟರ್ ಬರ್ದಿದ್ದೀರಾ, ಎಲ್ಲಿಂದ ಕರ್ಕೊಂಡ್ ಬಂದ್ರಿ, ಸಖತ್ ಮಜಾ ಇದೆ. ಇದು ತುಂಬಾ ಯೂನಿಕ್ ಆಗಿದೆ. ಐ ಥಿಂಕ್ ಒಂದು 50 ಜನ ಇದ್ರು ಅವತ್ತು ಸೆಟ್ಟಲ್ಲಿ, ಜೂನಿಯರ್ಸ್ ಎಲ್ಲ ಒಂದು 50 ಜನ ಇದ್ರು. ಒಂದು ಶಾರ್ಟ್ ಇತ್ತು, ಆ ಶಾರ್ಟ್ ಅಲ್ಲಿ ಒಂದು 2 ಪೇಜ್ ಸೀನು, ಪಟ್ಟ 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 ಡೈಲಾಗ್ಸ್ ಅದು ಇದು ಕೇಳ್ಕೊಳಮ್ಮ, ಎಷ್ಟು ಮಜವಾಗಿತ್ತು ಅಂದ್ರೆ ಸಡನ್ ಆಗಿ ಅವ್ನ ಡೈಲಾಗ್ ಎಲ್ಲ ಮುಗಿದು ಕಟ್ ಅಂದೆ ಅಷ್ಟೇ 50 ಜನ ಚಪ್ಪಾಳೆ ಹೊಡೆದ್ಬಿಟ್ರು ಸರ್. ನಾನ್ ಶಾಕು. ಏನಿಗೆ ಕುಡಿತಾ ಇದಾರೆ ಅಂತ. ಆಕ್ಚುಲಿ ನಾನ್ ಆಕ್ಟರ್, ಅವ್ನ ನಟ ಅಲ್ಲ, ಆಕ್ಟರ್ ಅಲ್ಲ. ಅವನ್ನ ನಾವು ಕರ್ಕೊಂಡ್ ಬಂದು ಮನೇಲಿ 3 months ಇಟ್ಕೊಂಡಿದ್ವಿ. ಅವನು ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಮೈಸೂರು ಮನೇಲಿ ಕೆಲಸ ಮಾಡಂತ ಹುಡುಗ. ಅವನು ಮನೆ ಕೆಲಸ ಮಾಡೋ ಹುಡುಗ. ಯಾವ ಕ್ಯಾಮ್ರಾನ ಫೇಸ್ ಮಾಡಿಲ್ಲ, ಏನು ಗೊತ್ತಿಲ್ಲ ಅವನಿಗೆ ಸಿನಿಮಾ ಅಂದ್ರೆ. ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅವನು, ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಯೂನಿಕ್ ಆಗಿದ್ದಾನೆ. ಅವನ್ನ ಕರ್ಕೊಂಡ್ ಬಂದು 3-4 months ಮನೇಲಿ ಇದ್ದು ಮನೇಲಿ ಇಟ್ಕೊಂಡು ಈ ತರ ಇದೆಲ್ಲ ಹೆಂಗ್ ಹುಡುಕ್ತಿರಿ? ಅಬ್ಸರ್ವೇಷನ್ ಅಷ್ಟೇ, ಯಾರು ಏನ್ ಮಾಡ್ತಾರೆ,
ಹೆಂಗ್ ಬಿಹೇವ್ ಮಾಡ್ತಾರೆ, ಆ ರೈಟ್ ಟೈಮ್ಗೆ ನಾವು ಅದನ್ನ ನಾವ್ ಹೆಂಗ್ ಅದ್ ಸಿನಿಮಾಲಿ ಇನ್ಕಾರ್ಪೊರೇಟ್ ಮಾಡ್ಕೊಬಹುದು, ಎಲ್ಲಿ ತರ್ಬೋದು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಪಾತ್ರ ಒಂದು. ಹಂಗೆ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದೀವಿ. ಆಮೇಲೆ ಅವನಿಗೆ ಒಂದು 3-4 months ಮನೇಲೆ ಟ್ರೈನಿಂಗ್ ಕೊಟ್ಟು ಅವನ ಬಾಯಲ್ಲಿ ಬಹಳ ಮಜಾ ಇದೆ. ಅದು ಬಹುಶಃ ರಿಲೀಸ್ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಬಹುಶಃ ಲವ್ ಮಾಕ್ಟೇಲ್ ಎಂಟೈರ್ ಸೀರೀಸ್ ಅಲ್ಲಿ ಈಗ ಅದಿದೆಯಲ್ಲ ಬಿಟ್ರೆ ಐ ಥಿಂಕ್ ಆ ಕ್ಯಾರೆಕ್ಟರ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಜಗ್ಗ, ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಸ್ಟ್ಯಾಂಡ್ ಔಟ್ ಆಗುತ್ತೆ. ನನ್ನ ಹೆಸರು ಬಾಲಿರೆಡ್ಡಿ ಅಂತ. ಬಾಲರೆಡ್ಡಿ. ಬಾಲಿರೆಡ್ಡಿ. ಓಕೆ, ವಿಜಯವಾಡದಿಂದ. ವಿಜಯವಾಡದಿಂದ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡಿದೆ. ಥ್ಯಾಂಕ್ ಯು. ಲವ್ ಮಿಲ್ಲಿನ ನಿಮ್ ಸ್ಟೋರಿ ಏನೋ ಪಾರ್ಟ್ 4 ಅಲ್ಲಿ ಇರುತ್ತೆ. ಲವ್ ಮಾಕ್ಟೇಲ್ ಲವ್ ಮಾಕ್ಟೈಲ್, ಇದು ಲವ್ ಮಿಲ್ಲಿನ ನಿಮ್ಮ ಹೆಸರು. ಅದು ಮನೇಲಿ ನಡೀತಾ ಇದೆ ಲಾಸ್ಟ್ 10 ವರ್ಷದಿಂದ 12 ವರ್ಷದಿಂದ ನಡೀತಾ ಇದೆ. ಎಲ್ಲ ನಾನು ಸಾಫ್ಟ್ವೇರ್ ಇಂದ ಬಂದಿದೆ. ಸಾಫ್ಟ್ವೇರ್ ಅಲ್ಲಿ ಎಲ್ಲ ಅಪ್ಗ್ರೇಡ್ ಇರುತ್ತೆ. ನನಗೆ ಏನು ಅನಿಸುತ್ತೆ ಅಂದರೆ, ನಿಮಗೆ ಒಂದು ಹೇಳಬೇಕಂದ್ರೆ, ನೀವು ನೀವೇ ಕಂಪೋಸ್ ಮಾಡಿ ನೀವೇ ಒಂದು ಡ್ಯಾನ್ಸ್ ನಂಬರ್ ಏನು ಮಾಡ್ತೀರಾ, ಅದು ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ನೋಡೋಕ್ಕೆ ಖುಷಿ ಅನ್ನಿಸ್ತಾ ಇದೆ. ಅಂದರೆ ನೀವು ಆ್ಯಕ್ಟಿಂಗು ನಿಮ್ಮ ನ್ಯಾಚುರಲ್ ಸ್ಟಾರ್ ಥರ ಕಾಣಿಸ್ತಾ ಇದೆ. ನೀವೇ ಕಂಪೋಸ್ ಮಾಡಿ ನೀವೇ ಡ್ಯಾನ್ಸ್ ನಂಬರ್ ಏನು ಟ್ರೈ ಮಾಡ್ತೀರಾ ನೆಕ್ಸ್ಟ್ ಮೂವಿಯಲ್ಲಿ? ಡ್ಯಾನ್ಸ್ ನಂಬರ್ ಅಂದ್ರೆ ಅಪ್ಪು ಸರ್ ತರ ಮದರಂಗಿಲಿ ಅವಾಗ ನೋಡಿದ್ದು ಬ್ರಾಟ್ ಅಲ್ಲಿ ನೋಡಿದ್ವಿ. ಕರೆಕ್ಟ್. ಅಲ್ಲ, ನಾನೇ ಕೊರಿಯೋಗ್ರಾಫ್ ಮಾಡೋ ಅಷ್ಟು ಟ್ಯಾಲೆಂಟ್ ಇಲ್ಲ. ಯಾಕಂದ್ರೆ ನನಗೆ ಸ್ಟೆಪ್ಸ್ ಎಲ್ಲ ಹೊಸದು, ಹಿಂಗ್ ಮಾಡೋದು ಹಂಗ್ ಮಾಡೋದೆಲ್ಲ ಗೊತ್ತಾಗಲ್ಲ. ಯಾರು ಹೇಳ್ಕೊಟ್ರೆ ಒಂದ್ 10 ದಿನ ನೀಟಾಗಿ ಕಲ್ತ್ಬಿಟ್ಟು ಮಾಡ್ತೀನಿ. ಈ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಮಾಡೋರು ಮಾಡಕ್ ಬರಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೈಸ್. ಥ್ಯಾಂಕ್ ಯು ಬ್ರದರ್.